ನವೆಂಬರ್ ಒಳಗಡೆ ಮುಚ್ಚಕ್ಕೆ ಸಾಧ್ಯನೇ ಇಲ್ಲ. ರಸ್ತೆಗಳಿಗೆ ಗುಂಡಿ ಬಿದ್ದಿಲ್ಲ, ಈಗ ರಸ್ತೆಗಳೆಲ್ಲ ಗುಂಡಿ ಆಗೋಗಿದೆ. ಸಿಲಿಕಾನ್ ವ್ಯಾಲಿ ಅಲ್ಲ, ಗುಂಡಿಗಳ ವ್ಯಾಲಿ. ಸಿಲಿಕಾನ್ ವ್ಯಾಲಿ ಹೋಗಿ ಗುಂಡಿಗಳ ವ್ಯಾಲಿ ಆಗಿದೆ ಈಗ. ಈಗ ಪಾಟೋಲ್ ಮುಚ್ಚಕ್ಕೆ ಆಗದೇ ಇಲ್ಲ, ಎಂಟೈರ್ ರೋಡ್ನೇ ಹೊಸದಾಗಿ ಟಾರ್ ಮಾಡಬೇಕು. ಮೋದಿಯವರ ಜನ್ಮದಿನ, ಕಾಂಗ್ರೆಸ್ನ ನಿರುದ್ಯೋಗ ದಿನ, ಈ ಥರ ಕಂಪ್ನಿಗಳ ಆಚೆ ಕಾಂಗ್ರೆಸ್ ಅವರು ಗರೀಬಿ ಹಟಾವೋ ಅಂತ ಹೇಳಿ ಎಷ್ಟು ವರ್ಷ ಆಗುತ್ತಪ್ಪ? 40 ವರ್ಷ 50 ವರ್ಷ ಆಯಿತು. ಹಂಗಾರೆ ದೇಶದಲ್ಲಿ ಯಾರು ಗರೀಬರೇ ಇಲ್ವಾ? ಹೇಳ್ಬೇಕಲ್ಲ ಕಾಂಗ್ರೆಸ್ ಅವರು. ಗರೀಬಿ ಹಟಾವೋ ಅಂತ ಹೇಳಿದ್ರು ಕಾಂಗ್ರೆಸ್ ಅವರು. ಹಂಗಾರೆ ಕರ್ನಾಟಕದಲ್ಲಿ ಯಾಕೆ ನೀವು ಫ್ರೀನ ಕೊಡ್ತೀರ? ಬಡವರು ಸಾಹುಕಾರರೇ ಇದ್ದಿದ್ರೆ ಫ್ರೀ ಯಾಕೆ ಕೊಡ್ಬೇಕು ನೀವು? ಹಾಗಾದ್ರೆ ನಿಮ್ಮ ಗರೀಬಿ ಹಟಾವೋ ಏನಾಯಿತು? ಇಂದಿರಾ ಗಾಂಧಿ ಅವರ ಗರೀಬಿ ಹಟಾವೋ ಏನಾಯಿತು? ಮೋದಿನ ಕೇಳಕ್ಕೆ ಮುಂಚೆ ನಿಮ್ಮ ಗರೀಬಿ ಹಟಾವೋ ಏನಾಯಿತು? ಮೋದಿಯವರು ಬಂದ ಮೇಲೆ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಕಂಪನಿಗಳು ಭಾರತಕ್ಕೆ ಬಂದು ಇನ್ವೆಸ್ಟ್ ಮಾಡಬೇಕು, ಇಲ್ಲೇ ತಯಾರು ಮಾಡಬೇಕು ಅಂತ ಮಾಡಿದ್ದಾರೆ. ರಕ್ಷಣಾ ಇಲಾಖೆಯಲ್ಲಿ ಇದುವರೆಗೂ ನಾವು ರಕ್ಷಣೆ ಇದರಿಂದ ಬೇರೆ ದೇಶದಿಂದನೇ ತರಿಸ್ತಾ ಇದ್ವಿ. ಈಗ ನಮ್ಮ ದೇಶದಲ್ಲಿ ತಯಾರು ಮಾಡಿ ಬೇರೆ ದೇಶಕ್ಕೆ ರಫ್ತು ಮಾಡುವಂಥ ಸ್ಥಿತಿಗೆ ತಂದಂಥವ್ರು ಮೋದಿಯವರು. ನಮ್ಮ GDP ಇರ್ಬೋದು, ನಮ್ಮ GDP ಗ್ರೋತನ್ನು ವಿಶ್ವ ಮಟ್ಟದಲ್ಲಿ ಹೊಗಳ್ತಾ ಇದ್ದಾರೆ. GDP ಗ್ರೋತ್ನ, ಇಂಡಿಯಾ GDPನ. ಈಗ ಅಮೇರಿಕಾದ ಟ್ರಂಪೇ ನಮ್ಗೆ ಸವಾಲು ಹಾಕಿ ಪಾಪ ಮೂಲೆ ಸೇರಿದ್ದಾರೆ. ಅವರು ಸ್ಯಾಂಕ್ಷನ್ ಹಾಕ್ತೀನಿ ಅಂದರು, ಟ್ಯಾಕ್ಸ್ ಇದು ಜಾಸ್ತಿ ಮಾಡಿದ್ದೀನಿ ನಿಮಗೆ ಅಂದರು. ಈಗ ಅವರೇ ಫೋನ್ ಮಾಡಿ ಇಲ್ಲ ಫ್ರೆಂಡ್ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ. ಅದು ದಟ್ ಇಸ್ ದ ಮೋದಿ ಸ್ಟೈಲ್, ಮೋದಿ ಪವರ್. ಕಾಂಗ್ರೆಸ್ ಏನಿದ್ರು ಸಲಾಮ್ ಹಾಕ್ಕೊಂಡು ಬದುಕ್ತಾ ಇದ್ರು. ಹಿಂದೆ ಗೋಧಿ ತಗೊಂಡು ಅಮೇರಿಕಾದ ಹತ್ರ ಭಿಕ್ಷೆ ಬಿಡೋ ಸ್ಥಿತಿಲಿದ್ರು. ಇವತ್ತು ನಾವು ಅಮೇರಿಕಾಗೆ ರಫ್ತು ಮಾಡುವಂಥ ಸ್ಟೇಜ್ಗೆ ಭಾರತ ಬಂದಿದೆ. DDU ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ.